ಮಂಡ್ಯ ವಿಶ್ವವಿದ್ಯಾಲಯ ಪ್ರಸಾರಾಂಗದ ವತಿಯಿಂದ ಡಾಕ್ಟರ್ ಸುಮಾರಾಣಿ ಶಂಭು ಬರೆದಿರುವ BEd ಪಠ್ಯಕ್ರಮಾನುಸಾರ ಭಾಷೆಯ ಸುತ್ತ ಕೃತಿ ಬಿಡುಗಡೆ ಸಮಾರಂಭ ಮಂಡ್ಯ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸಭಾಂಗಣದಲ್ಲಿ ನಡೆಯಿತು. ಮಂಡ್ಯ ವಿವಿಯ ಕುಲಪತಿಗಳಾದ ಪ್ರೊಫೆಸರ್ ಕೆ ಶಿವಚಿತ್ತಪ್ಪರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಭಾಷೆ ಎನ್ನುವುದು ಮಾನವ ಅಭಿವೃದ್ಧಿಯ ಪ್ರಮುಖ ಅಂಶವಾಗಿದ್ದು ಅವಕಾಶಗಳನ್ನು ಪಡೆದುಕೊಳ್ಳುವುದಕ್ಕೆ ಭಾಷೆ ಪೂರಕ ಸಾಧನವಾಗಿದೆ ಅಂತ ಹೇಳಿದರು. ಭಾಷೆಯ ಸುತ್ತ ಕೃತಿಯು ವಿಭಿನ್ನ ಪ್ರಯತ್ನವಾಗಿದ್ದು ಭಾಷೆ ಪ್ರತಿಯೊಬ್ಬರಿಗೂ ಮುಖ್ಯವಾದ ಆಯಾಮವಾಗಿದ್ದು ಎಷ್ಟೋ ಸಂದರ್ಭದಲ್ಲಿ ನಾವು ಕನ್ನಡ ಭಾಷೆಯನ್ನು ಸಮರ್ಪಕವಾಗಿ ಮಾತನಾಡುತ್ತಿಲ್ಲ ಮತ್ತು ವ್ಯವಹರಿಸುತ್ತಿಲ್ಲ ಅಂತ ವಿಷಾದ ವ್ಯಕ್ತಪಡಿಸಿದರು. ಮೊದಲು ನಮ್ಮ ಭಾಷೆಯ ಬಗ್ಗೆ ಪ್ರೀತಿ ಅಭಿಮಾನ ಇರಬೇಕು ಅಂತ ಕುಲಸಚಿವರು ಹೇಳಿದರು. ಇತ್ತೀಚಿನ ದಿನಮಾನಗಳಲ್ಲಿ ಪುಸ್ತಕ ಸಂಸ್ಕೃತಿ ಮತ್ತು ಓದುವ ಸಂಸ್ಕೃತಿ ಕಡಿಮೆಯಾಗುತ್ತಿದೆ. ಇಂತಹ ಸಮಯದಲ್ಲಿ ಡಾಕ್ಟರ್ ಪಿ ಸುಮಾರಾಣಿ ಶಂಭು ಅವರು ಭಾಷೆಯ ಸುತ್ತ ಕೃತಿಯ ಮೂಲಕ ವಿದ್ಯಾರ್ಥಿಗಳಿಗೆ ಪೂರಕವಾದ ಮಾಹಿತಿಗಳನ್ನು ನೀಡಿದ್ದಾರೆ ಅಂತ ಹೇಳಿದರು. ಪುಸ್ತಕ ಬರವಣಿಗೆ ಸುಲಭವಾದ ಆಯಾಮವಲ್ಲ. ಬರಹಗಾರನಿಗೆ ಬರಹದ ಬಗ್ಗೆ ಕಾಳಜಿ ಇರಬೇಕು, ಅಧ್ಯಯನ ಶಿರತೆ ಇರಬೇಕು, ಅಧ್ಯಾಪಕರಾದವರು ಜ್ಞಾನವನ್ನು ಸಂಪಾದಿಸಬೇಕು, ಪುಸ್ತಕ ಪ್ರೀತಿ ರೂಢಿಸಿಕೊಳ್ಳಬೇಕು ಅಂತ ಸಲಹೆ ನೀಡಿದರು. ನಮ್ಮ ಡಾಕ್ಟರ್ ಸುಮಾರಾಣಿ ಮೇಡಮ್ ಅವರ ಪುಸ್ತಕ ಬಿಡುಗಡೆ ಆಗ್ತಿರೋದು ನಿಜವಾಗ್ಲೂ ಕೂಡ ಒಂದು ಅರ್ಥಗರ್ಭಿತ ಅಂತ ನಾನು ಭಾವಿಸ್ತೇನೆ. ಇದನ್ನು ಸದ್ಬಳಕೆ ಮಾಡಿಕೊಂಡಿದ್ದಕ್ಕೆ ಡಾಕ್ಟರ್ ಸುಮಾರಾಣಿಯವರಿಗೆ ಬಹಳ ಮಂಡ್ಯ ವಿಶ್ವವಿದ್ಯಾಲಯದ ಪರವಾಗಿ ಧನ್ಯವಾದಗಳನ್ನ ಶುಭಾಶಯಗಳನ್ನ ತಿಳಿಸ್ತೇನೆ. ಕೃತಿ ಹೆಸರು ನೋಡಿ, ಭಾಷೆಯ ಸುತ್ತ ಅಂತ. ನೋಡಿ, ಭಾಷೆ ಬಹಳ ಮುಖ್ಯ. ಅದು ಕನ್ನಡ, ನಾನು ಕನ್ನಡಿಗ ಅಂದ ತಕ್ಷಣ ನಿಜವಾದ ಕನ್ನಡ ನಾನು ಮಾತನಾಡ್ತೀನ ಅನ್ನೋದು ಬಹಳ ಮುಖ್ಯ. ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಇದರಲ್ಲಿ PG ಎಲ್ಲ ಮಾಡುವಾಗ ನಮ್ಮ ಕನ್ನಡ ಭಾಷೆಗೆ ಸರಿಯಾಗಿ ಮಾತನಾಡಲ್ಲ, ನಮ್ಮ ಕನ್ನಡ ಭಾಷೆಗೆ ಸರಿಯಾಗಿ ಬರೆಯಲ್ಲ. ವಿದೇಶಿ ವ್ಯಾಪಾರ ಕರೆಕ್ಟಾಗಿ ಬರೆಯಲ್ಲ ಎಷ್ಟೋ ಜನ. ವಿದೇಶಿ ವ್ಯಾಪಾರ, ಎಕನಾಮಿಕ್ ಡಿಪಾರ್ಟ್ಮೆಂಟ್ ಅಂತಾರೆ, ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್. ಅರ್ಥಶಾಸ್ತ್ರ ಎಷ್ಟು ಸರಿ ಬರಲ್ಲ, ಅರ್ಥಶಾಸ್ತ್ರ ಅಂತ ಬರೀತಾರೆ. ಹಾಗಾಗಿ ಮೇಡಮ್ ಅವರು ಈ ಭಾಷೆಯ ಸುತ್ತ ಅಂತ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಯಾಕೆ ಮೊದಲು ಭಾಷೆ ನಮ್ಮ ಮಾತೃಭಾಷೆ. ನಮ್ಮ ಮಾತೃಭಾಷೆಯಲ್ಲಿ ಯಾರು ಪರಿಪೂರ್ಣರಾಗ್ತಾರೆ ಅವರು ಬೇರೆ ಭಾಷೆಯನ್ನ ಕಲಿಯಬಲ್ಲರು, ಮಾತನಾಡಬಲ್ಲರು. ನನ್ನ ಮಾತೃಭಾಷೆ ಕನ್ನಡ. ಆದರೆ ನಾನು ತೆಲುಗು ಪ್ರಾಂತ್ಯದಿಂದ ಬಂದಿರೋದ್ರಿಂದ ಕನ್ನಡ ಎಷ್ಟು ನಾನು ಸೊಗಸಾಗಿ ಮಾತನಾಡ್ತೀನಿ, ಸೊಗಸಾಗಿ ಬರೀತೀನಿ, ಓದ್ತೀನಿ, ಅದೇ ರೀತಿ ತೆಲುಗನ್ನು ಕೂಡ ಮಾತನಾಡ್ತೀನಿ, ತೆಲುಗನ್ನು ಕೂಡ ಬರೀತೀನಿ, ತೆಲುಗನ್ನು ಕೂಡ ನಾನು ಓದ್ತೀನಿ. ಹಾಗೆ ಇಂಗ್ಲಿಷ್ ಕೂಡ ಸ್ವಲ್ಪ ಸ್ವಲ್ಪ, ಹಿಂದಿ ಕೂಡ ಸ್ವಲ್ಪ ಸ್ವಲ್ಪ, ತಮಿಳು ಕೂಡ. ನೋಡಿ, ಭಾಷೆ ಮಾನವ ಅಭಿವೃದ್ಧಿಯ ಪ್ರಮುಖವಾಗಿರ್ತಕ್ಕಂಥ ಒಂದು ಸಾಧನ. ಅದು ನೀವು ಭಾಷೆ ಸಮರ್ಪಕವಾಗಿ ಬರಲಿಲ್ಲ, ಯಾವುದೇ ಭಾಷೆ ಆಗಲಿ, ನೀವು ನಿಮ್ಮ ಅವಕಾಶಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ, ಅವಕಾಶಗಳಿಂದ ವಂಚಿತರಾಗ್ತೀವಿ. ನೋಡಿ, ಈ ಭಾಷೆ ಇದೆಯಲ್ಲ, ಅದು ನಮ್ಮ BEd ಪಠ್ಯಕ್ರಮಾನುಸಾರವಾಗಿ ಬರೆದಿರ್ತಕ್ಕಂಥದ್ದು. ನಾನು ಸಂಪೂರ್ಣವಾಗಿ ಪುಸ್ತಕವನ್ನು ಓದಲಿಕ್ಕೆ ಆಗಿಲ್ಲ, ಸಮಯದ ಅಭಾವ ಇದ್ದಿಂದಾಗಿ. ನಿಮ್ಮತ್ತಲ ಕಾರ್ಯಕ್ರಮ ಎಲ್ಲರಿಂದ ಬ್ಯುಸಿ ಆಗಿರೋದ್ರಿಂದ ಸುಮ್ಮನೆ ಕಣ್ಣಾಡಿಸಿದಷ್ಟೇ. ಅಂದರೆ ಪಠ್ಯಕ್ರಮಾನುಸಾರ ಬಹಳ ಮುಖ್ಯವಾಗಿ ಅದು BEd ವಿದ್ಯಾರ್ಥಿಗಳಿಗೆ ಅದು ಬೇಕಾಗುತ್ತೆ. ನೀವು ಓದೋದನ್ನು ಕಲಿಬೇಕು. ಓದೋ ಅಭಿರುಚಿ, ಬರೆಯೋ ಅಭಿರುಚಿ ಬಹಳ ಮುಖ್ಯ. ಈಗ ಓದ್ತಕ್ಕಂಥವರೇ ಕಡಿಮೆ, ಬರೆಯತಕ್ಕಂಥವ್ರು ಇನ್ನೂ ಕಡಿಮೆ ಆಗಿದ್ದಾರೆ. ಅಂಥ ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ಸುಮಾರಾಣಿ ಮೇಡಮ್ ಅವರು ಪುಸ್ತಕ ಬರೆದಿದ್ದು ಸರ್, ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಕರೆದಾಗ ಒಂದು ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾಗಿ ನಾನು ಬರಲ್ಲ ಅನ್ನಲಿಕ್ಕಾಗುತ್ತೆ. ನಾನು ಕೂಡ 1998ರಿಂದ 50ಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ನಾನು ಕನ್ನಡದಲ್ಲಿ ಬರೆದಿದ್ದೇನೆ. SBET ಕಾರ್ಯದರ್ಶಿಗಳಾದ ಡಾಕ್ಟರ್ ಮೀರಾ ಶಿವಲಿಂಗಿ ಅವರು ಡಾಕ್ಟರ್ ಸುಮಾರಾಣಿ ಶಂಭು ಅವರು ಬರೆದಿರುವ ಭಾಷೆಯ ಸುತ್ತ ಕೃತಿಯನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿ, ಭಾಷೆಯ ಸುತ್ತ ಪುಸ್ತಕ ಪ್ರಶಿಕ್ಷಣಾರ್ಥಿಗಳಿಗೆ ಕೈಪಿಡಿಯಾಗಿದೆ. ಈ ಕೃತಿ ಸಂಶೋಧನೆಯಿಂದ ಕೂಡಿದ್ದು ಪುಸ್ತಕವು ಅನೇಕ ಮಾಹಿತಿಗಳನ್ನು ವಿದ್ಯಾರ್ಥಿಗಳಿಗೆ ನೀಡಲಿದೆ. ಕೃತಿಯಲ್ಲಿ ಭಾಷೆಯ ಮಹತ್ವದ ಬಗ್ಗೆ ವಿವರವಿದೆ ಅಂತ ಹೇಳಿದರು. ಭಾವನೆ ಇಲ್ಲದೆ ಅಕ್ಷರ ಮೂಡಲಾರದು, ಭಾಷೆಯನ್ನು ಕೌಶಲ್ಯತೆಯಿಂದ ಬಳಸಿಕೊಳ್ಳಬೇಕು. ಈ ನಿಟ್ಟಿನಲ್ಲಿ ಭಾಷೆಯ ಸುತ್ತ ಕೃತಿ ವಿದ್ಯಾರ್ಥಿಗಳ ಆಲೋಚನೆಗೆ ಆಸ್ಪದ ನೀಡುವ ಕೃತಿಯಾಗಿದೆ ಅಂತ ಹೇಳಿದರು. ನನಗಂತೂ ಚಿಕ್ಕದ್ರಿಂದಲೂ ಸುಮಾರಾಣಿರವರ ಮುಗ್ಧತೆ, ಅವರು ಮುಖ ನೋಡಿದ್ರೆ ಚಿಕ್ಕದ್ರಲ್ಲಿ ತುಂಬ ಒಂದು ಚಿಕ್ಕ ಮಗು ನೋಡಿದಂಥ ಮುಖಭಾವ ಇತ್ತು ಅವ್ರಿಗೆ. ಅದು ನೋಡಿದ್ರೆ ಇನ್ನೊಂದ್ಸಲ ನೋಡಬೇಕು ಅನ್ಸೋದು. ಶಂಭು ಅವ್ರು ಹೇಳ್ಬೇಕು ಇವಾಗ ಅವ್ರು ಯಾವ ಲಕ್ಷಣ ಆ ರೀತಿಯ ಒಂದು ಮುಗ್ಧತೆ ಇತ್ತು. ಈಗ ಏನಂದ್ರೆ ಅವರು ಈಗ ತುಂಬಾ ಒಳ್ಳೆ ಜ್ಞಾನಿಗಳಾಗಿದ್ದಾರೆ. ಜ್ಞಾನ ಪಡಿತಾ 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 ಈ ತಪಸ್ ಮಾಡ್ತಾ ಮಾಡ್ತಾ ಅವ್ರಿಗೊಂದು ಕಳೆ ಬರುತ್ತಲ್ಲ, ಆ ರೀತಿ ಒಂದು ಕಳೆ ಚೇಂಜ್ ಆಗುತ್ತೆ, ಅವ್ರಿಗೆ ತಗ್ಗತೆ ಬರುತ್ತೆ. ಸೊ ಆ ಥರ. ಆದರೆ ಅವಾಗ ತುಂಬ ಆ ಥರ ತುಂಬ ಮುಗ್ಧತೆ ಇತ್ತು. ಮತ್ತು ನಮಗೆ ಅವ್ರು ಗೋಲ್ಡ್ ಮೆಡಲಿಸ್ಟ್ ಅಂತ ಕೇಳ್ಬಿಟ್ಟೇ ಒಂಥರ ಖುಷಿ ಆಗೋದು.
ಅಂಥವ್ರನ್ನ ನಮ್ಮ ಕಾಲೇಜಲ್ಲಿ ನಮ್ಮ ಹತ್ರ ಇಟ್ಕೋಬೇಕು ಅನ್ನೋ ಒಂದು ಆಸೆ ಕೂಡ ಇತ್ತು. ಸೊ ಹಾಗಾಗಿ ಅವರು ರೋಟರಿನಲ್ಲಿ ಹೈಸ್ಕೂಲಲ್ಲಿ ಮಾಡ್ತಿದ್ದಾಗೆ ಹೈಸ್ಕೂಲ್ಗೆಲ್ಲ ಮಾಡಬಾರ್ದು, ನೀವು ಇನ್ನೂ ತುಂಬ ಉನ್ನತ ಇದಕ್ಕೆ ಭಾಳ ಮೇಲ್ಮಟ್ಟದ ವಿದ್ಯಾರ್ಥಿಗಳಿಗೆ ಮಾಡಬೇಕು, ಅಷ್ಟು ನಿಮ್ಮಲ್ಲಿ ಪ್ರೌಢಿಮೆ ಇದೆ, ಬನ್ನಿ ನಮ್ಮಲ್ಲಿ ಮಾಡಿ ಅಂತ ಕೇಳಿಕೊಂಡು ಅವರು BEdಗೆ ಬಂದಾಗ ತುಂಬ ಸಂತೋಷಪಟ್ಟೆ. ಹಾಗೆ ನಮ್ಮ ಒಂದು ನಿರೀಕ್ಷೆ ಏನಿತ್ತು ಅದಕ್ಕೂ ಮೀರಿ BEdನ್ನ ತುಂಬ ಚೆನ್ನಾಗಿ ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ, ಅದು ಒಂದು ಸಂತೋಷದ ವಿಷಯ. ಸೊ ಈ ಒಂದು ಪುಸ್ತಕ ಏನಿದೆ ಭಾಷೆಯ ಸೂಕ್ತ ಅಂತ, ನಾನು ಅದೇ ಹೇಳ್ತಿರ್ತೀನಿ ಸುಮನಟ್ಟಿ ಅವರಿಗೆ, ಸದಾ ನನಗೆ ಕರಿಬಿಡಕ್ಕೆ ನಮ್ಮ ಏನು ಅನ್ಕೋತಾರೆ ಜನ, ಏನು ಯಾವಾಗಲೂ ಇವ್ರನ್ನೇ ಕರೀತಾರಲ್ಲ, ಮೇಡಮ್ ಅಂತಾನೆ ಬೇರೆ ಕೆಲಸ ಇಲ್ಲ, ಯಾವಾಗಲೂ ಅವರು ಎಲ್ಲ ಪ್ರೋಗ್ರಾಮ್ಗೂ ಬಂದು ಕೂತ್ಕೊಂಡ್ಬಿಡ್ತಾರೆ, ಬೇಕಾದ್ರೆ ಅಲ್ಲಿ ಕೂತ್ಕೊಳ್ತೀನಿ ಅಂತ, ಆದರೂ ಅವರು ಕೇಳಲ್ಲ. ಸೊ ಅವರ ಅಭಿಮಾನ. ಕೃತಿ ಕುರಿತು ಶಂಕರಗೌಡ ಶಿಕ್ಷಣ ಮಹಾವಿದ್ಯಾಲಯದ ನಿವೃತ್ತ ಪ್ರಾಂಶುಪಾಲರಾದ ಪ್ರೊಫೆಸರ್ SP ಶಂಕರಗೌಡ ಮಾತನಾಡಿದರು. ಅದಕ್ಕೆ ಭಾವನಾತ್ಮಕತೆ, ಸಂವೇದನಾತ್ಮಕತೆ, ಎಮೋಷನಾಲಿಟಿ ಪ್ರಾರಂಭ ಆಗಿ ನಮ್ಮದು ಅನ್ನುವಂಥ ಶುರುವಾಗುತ್ತೆ. ಆ ನಮ್ಮದು ಅನ್ನುವ ಸಂವೇದನೆಗಳನ್ನ, ಭಾವನೆಗಳನ್ನ ಪಕ್ಕಕ್ಕಿಟ್ಟು ಕೇವಲ ಭಾಷೆಯನ್ನು ಕುರಿತು ಯೋಚನೆ ಮಾಡ್ತಾ ಹೋಗಿ, ಭಾಷೆ ಒಂದು ಸಂಕೇತಗಳು. ಭಾಷೆಗೂ ಶಿಕ್ಷಣಕ್ಕೂ ಏನಾದರೂ ಸಂಬಂಧ ಇದೆಯಾ? Is there any relationship between education and language? ಇದೆ ಸರ್. ಯಾಕೆ? ಶಿಕ್ಷಣ ನಡೆಯುವುದೇ ಭಾಷೆಯ ಮೂಲಕ. ಬಹಳ ಕೇರ್ಫುಲ್ ಆಗಿ ಗಮನಿಸಿ, ಶಿಕ್ಷಣ ನಡೆಯುವುದು ಭಾಷೆಯ ಮೂಲಕ ಅಂದ್ರೆ ಅರ್ಥ ಶಿಕ್ಷಣವನ್ನು ದಕ್ಕಿಸ್ಕೊಳ್ಳಿಕ್ಕೆ ಭಾಷೆ ಒಂದು ಸಾಧನ, ಇಸ್ ಎ ಟೂಲ್. ಹೌದಲ್ವಾ? ದುರಂತ ಏನಾಗಿದೆ ಅಂದ್ರೆ, ಯಾವುದು ಸಾಧನವಾಗಿದೆಯೋ, ಒಂದು ಟೂಲ್ ಆಗಿದೆಯೋ, ಒಂದು ಮಾರ್ಗ, ಒಂದು ವಿಧಾನ ಆಗಿದೆಯೋ, ಅದೇ ನಮ್ಮನ್ನು ಆಳ್ತಾ ಇದೆ. ಆ ಭಾಷೆಯೇ ಶಿಕ್ಷಣವೇನು ಅನ್ನುವ ಭ್ರಮೆಗೆ ನಮ್ಮನ್ನು ದೂಡ್ತಾ ಇದೆ. ಇರಲಿ, ಒಂದು ಹೈಪೋಥೆಟಿಕಲ್ ಕ್ವಶನ್ ಅನ್ನ ಎದುರು ಮಾಡ್ಕೊಂಡಿದ್ದೀವಿ. ಏನ್ ಹೈಪೋಥೆಟಿಕಲ್ ಕ್ವಶನ್? ಭಾಷೆ ಇಲ್ಲದೆ ಶಿಕ್ಷಣ ಇರೋದಿಲ್ವಾ? Can't you imagine the education without language? ಇರುತ್ತಾ? ಇರಲ್ಲ. ಮೂಗರು ಕಿವುರು ಶಿಕ್ಷಣ ಪಡೆದುಕೊಂಡು ಬದುಕ್ತಾ ಇಲ್ವಾ? ರಸ್ತೆಯಲ್ಲಿ ಹೋಗ್ತಾ ಸೂಚನಾ ಫಲಕಗಳನ್ನ ನೋಡಿ ಎಡಗಡೆಗೆ ತಿರುಗಿಸ್ಕೋತೀವಿ, ಬಲಗಡೆಗೆ ತಿರುಗಿಸ್ಕೋತೀವಿ, ಸ್ಕೂಲ್ ಝೋನ್ ಅನ್ನ ಸ್ಪೀಡ್ ಕಡಿಮೆ ಮಾಡ್ಕೋತೀವಿ. ಯಾವ ಭಾಷೆ ಇದು? ಅದು ಒಂದು ಭಾಷೆ ತಾನೆ. ಇದೇ ಸಂದರ್ಭದಲ್ಲಿ ಲೇಖಕಿ ಸುಮಾರಾಣಿರವರನ್ನ ಮಂಡ್ಯ ವಿಶ್ವವಿದ್ಯಾಲಯದ ವತಿಯಿಂದ ಆತ್ಮೀಯವಾಗಿ ಗೌರವಿಸಲಾಯಿತು. ಲೇಖಕಿ ಸುಮಾರಾಣಿ ಶಂಭು ಮಾತನಾಡಿ, ಕೃತಿ ರಚನೆಗೆ ಪೂರಕವಾದ ಅಂಶ ಮತ್ತು ಕೃತಿ ರಚನೆಗೆ ಸಹಕಾರ ನೀಡಿದವರನ್ನ ನೆನಪಿಸಿ ಮಾಡಿಕೊಂಡ್ರು. ನಾನೇನು ಭಾಷೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ, ಆದರೆ ಇಲ್ಲಿ ಇರುವಂತಹ ವೇದಿಕೆ ಮೇಲೆ ಇರುವಂತಹ ಎಲ್ರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸಲೇಬೇಕಾದದ್ದು ನನ್ನ ಆದ್ಯ ಕರ್ತವ್ಯ ಆಗಿರುತ್ತೆ. ಮೊದಲನೇದಾಗಿ ಈ ಕೃತಿ ಹೊರಬರೋದಕ್ಕೆ ಕಾರಣನೇ ನಮ್ಮ ಗುರುಗಳಾದ SP ಶಂಕರಗೌಡರು. ಅವರು ಕ್ರೆಡಿಟ್ ಅಂದರೂ ಅದೇನು ಕ್ರೆಡಿಟ್ ಅಲ್ಲ, ಅದು ವಾಸ್ತವ ಸತ್ಯ. 5 ವರ್ಷದ ಹಿಂದೆ ನನ್ನ ಸಿಗ್ನೇಚರ್ ಕೃತಿ ಬಿಡುಗಡೆ ಆದ ಸಂದರ್ಭದಲ್ಲಿ ಅವರೇ ಕೃತಿ ಕುರಿತು ಮಾತಾಡಿದ್ದು. ಆಗ ಅವರು ಹೇಳಿದರು ನನಗೆ, ಏನಂದರೆ, ನೀವೆಲ್ಲ ಸಾಹಿತ್ಯದಲ್ಲಿ ಕೆಲಸ ಮಾಡುವಂಥವರು, ಯಾತಕ್ಕೆ ಶಿಕ್ಷಣಶಾಸ್ತ್ರದ ಬಗ್ಗೆ ಏನು ಕೆಲಸ ಮಾಡ್ತಾ ಇಲ್ಲ? ಅದ್ರ ಬಗ್ಗೆ ನನಗೆ ತುಂಬ ಸಿಟ್ಟಿದೆ. ಅದನ್ನು ಅವ್ರದೇ ಶೈಲಿಯಲ್ಲಿ ಇರ್ತಾರೆ, ಏನಿಲ್ಲ ನೀನು ಬರೀ ಸಾಹಿತ್ಯನೇ ಬರ್ಕೊಂಡು ಕೂತ್ಕೋತಿಯಲ್ಲ, ನೀನು ಶಿಕ್ಷಣದ ಬಗ್ಗೆ ಏನಾದ್ರು ಬರೀಬೇಕಲ್ವ, ನಿಮ್ಮಂಥವ್ರು ಬರೆದ್ರೆ ತಾನೇ ಅದು ಮುಂದಿನ ತಲೆಮಾರಿನವ್ರಿಗೆ ಅನುಕೂಲ ಆಗುತ್ತೆ ಅಂತ. ನಿಜವಾಗ್ಲೂ ಹೇಳ್ತೀನಿ, ಸ್ಟೂಡೆಂಟ್ಸ್ ಆಗಲಿ ಅಥವಾ ನನ್ನ ಅಧ್ಯಾಪಕ ಮಿತ್ರರಾಗಲಿ, ಒಬ್ಬರನ್ನ ಒಂದು ಮುಂದಿನ ತಲೆಮಾರಿನವ್ರನ್ನ ಬೆಳೆಸೋದಿದೆಯಲ್ಲ, ನಿಜವಾಗ್ಲೂ ಅದು ಒಂದು ಒಳ್ಳೆಯ ಕೆಲಸ. ನಾನೇನು ಮಾಡ್ತಿದ್ನೋ ಅದನ್ನು ಮುಂದೆ ನನ್ನ ಶಿಷ್ಯರಾಗಲಿ ಅಥವಾ ನನ್ನ ಮಕ್ಕಳಾಗಲಿ ಅದನ್ನು ಮುಂದುವರಿಸ್ಕೊಂಡು ಹೋಗಲಿ ಅನ್ನುವಂತಹ ಆಸೆ ಇದೆಯಲ್ಲ, ನಿಜವಾಗ್ಲೂ ಒಂದು ಒಳ್ಳೆಯ ಕೆಲಸನೇ.
ಇದನ್ನ ಅವರು ನೆರವೇರಿಸ್ಕೊಟ್ರು. ಅವರಿಂದನೇ ಈ ಕೆಲಸ ಮಾಡಿದೆ. ಯಾಕಂದರೆ ಸಾಹಿತ್ಯದ ಪುಸ್ತಕ ಬರೆಯೋದು ಅಷ್ಟೊಂದೇನು ಕಷ್ಟ ಆಗಲ್ಲ ನನಗೆ, ಆದರೆ ಈ ಪುಸ್ತಕ ಬರಿಬೇಕಾದ್ರೆ ತುಂಬ ಕಷ್ಟಪಟ್ಟಿದ್ದೀನಿ. ಸೊ ಒಂದು ಶಿಕ್ಷಣಶಾಸ್ತ್ರದ ಪುಸ್ತಕ ಬರಿಬೇಕಾದ್ರೆ ಸ್ವಲ್ಪ ಕಷ್ಟನೇ ಇರುತ್ತೆ. ಇದಕ್ಕೆಲ್ಲ ಪ್ರೇರಣೆ ಕೊಟ್ಟಿದ್ದು ಶಂಕರಗೌಡ ಸರ್ ಅವ್ರಿಗೆ ನಾನು ಆಭಾರಿಯಾಗಿದ್ದೀನಿ. ತುಂಬ ಥ್ಯಾಂಕ್ಸ್ ಸರ್. ವೇದಿಕೆಯಲ್ಲಿ ಮಂಡ್ಯ ವಿವಿಯ ಪ್ರಸಾರಾಂಗ ನಿರ್ದೇಶಕರಾದ ಪ್ರೊಫೆಸರ್ ಚಂದ್ರಕಿರಣ್, ಮೌಲ್ಯಮಾಪನ ಕುಲಸಚಿವರಾದ ಪ್ರೊಫೆಸರ್ ವೆಂಕಟರಮಣ, ಭಾರತೀಯ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ ಎಲ್ ಸುರೇಶ್, ಸಿಂಡಿಕೇಟ್ ಸದಸ್ಯರಾದ ನಾಗರಾಜು ಉಪಸ್ಥಿತರಿದ್ದರು. ಹವಾಮಾನ ವೈಪರೀತ್ಯದಿಂದ ಪ್ರಕೃತಿಯಲ್ಲಿ ಏರುಪೇರು, ಅಪಮೃತ್ಯುವಿನ ಸಂಖ್ಯೆ ಹೆಚ್ಚಳ. ಹೀಗಾಗಿ ಮುಂದಿನ ದಿನಗಳಲ್ಲಿ ದೇಶದಲ್ಲಿ ಅನ್ನ ನೀರಿನ ಹಾಹಾಕಾರದ ಸಮಸ್ಯೆ ಎದುರಾಗಲಿದೆ. ಕರ್ನಾಟಕಕ್ಕೆ ಯಾವುದೇ ರೀತಿಯ ಸಮಸ್ಯೆ ಉಲ್ಬಣವಾಗುವುದಿಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಗುರು ಸ್ಥಾನದಲ್ಲಿದ್ದು ಸರಿತಪ್ಪುಗಳನ್ನು ತಿದ್ದಿ ಬುದ್ಧಿ ಸನ್ಮಾರ್ಗದಲ್ಲಿ ನಡೆಸಲಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಜನರಲ್ಲಿ ಸಾಕಷ್ಟು ದೈವಾರಾಧನೆಗಳು ನಡೆಯುತ್ತಿರುವ ಪರಿಣಾಮ ಮಳೆ ಬೆಳೆಯಿಂದ ರಾಜ್ಯದ ಜನರು ದೈವಾರಾಧನೆಯ ಮೂಲಕ ಸಮೃದ್ಧಿ ಜೀವನ ನಡೆಸಲಿದ್ದಾರೆ. ಮಳೆ ಬೆಳೆಯಿಂದ ರಾಜ್ಯದ ಜನರು ದೈವಾರಾಧನೆಯ ಮೂಲಕ ಸಮೃದ್ಧಿ ಜೀವನ ನಡೆಸಲಿದ್ದಾರೆ ಎಂದು ಮದ್ದೂರಿನಲ್ಲಿ ಕೋಡಿಮಠದ ಶ್ರೀಗಳು ಹೇಳಿದ್ದಾರೆ. ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಸಂತೋಷದ ದಿನ. ಯಾಕೆಂದರೆ ಎಲ್ಲ ಕಡೆ ಜನರಲ್ಲಿ ದೈವಭಕ್ತಿ, ಜನಾರಾಧನೆಗಳು, ಸುಖಗಳು, ನೆಮ್ಮದಿಗಳು ನಡೀತಾ ಇದ್ದಾವೆ. ಹಾಗಾಗಿ ಇವತ್ತಿಲ್ಲಿ ಶನೀಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಮತ್ತು ಉದ್ಧಾರ ಕಾರ್ಯವನ್ನು ಮಾಡ್ತಿದ್ದೀರ. ಶನೀಶ್ವರ ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೆ ಗುರು ಇದ್ದಾಗೆ, ಬುದ್ಧಿ ಹೇಳ್ತಕ್ಕಂಥ ಉಪಾಧ್ಯಾಯ ಇದ್ದಾಗೆ, ತಪ್ಪಿದರೆ ತಿದ್ದಕ್ಕಂಥ ದೈವಗ್ರಹ. ಅಂತಹ ದೈವದ ಸೇವೆಯನ್ನು ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಈ ದೇವಸ್ಥಾನಕ್ಕೆ ಅಜ್ಜಿ ಅವ್ರ ಬಂಧುಗಳೆಲ್ಲ ಭೂಮಿ ದಾನ ಮಾಡಿದ್ದಾರೆ ಅಂತ ಕೇಳಿ ಭಾಳ ಸಂತೋಷ ಆಯಿತು. ಮಳೆ ಬೆಳೆ ಚೆನ್ನಾಗಿ ಆಗ್ತದೆ, ಜನರು ಭಕ್ತಿಯಿಂದ ಇರಲಿ ಅಂತೇಳಿ ಹಾರೈಸ್ತಾರೆ. ಮುಂದಿನ ಹವಾಮಾನ ವಿಪರೀತದಿಂದ ಏನಾದರೂ ಸಮಸ್ಯೆಗಳು ಹೇಳಿದ್ನಲ್ಲ, ಈ ವರ್ಷ ಅನ್ನ ನೀರು ಹಾಹಾಕಾರ ಆಗ್ತದೆ, ಅಗ್ನಿ ಭಯ ಜಾಸ್ತಿ ಆಗ್ತದೆ, ಅಪಮೃತ್ಯುಗಳು ಜಾಸ್ತಿ ಆಗ್ತದೆ, ಗಾಳಿಯಿಂದ ತೊಂದರೆ ಆಗ್ತದೆ. ಮನುಷ್ಯನಿಗೆ ಬರೋದರಿಗಳು ಸುಲಭ ಇಲ್ಲ, ಆದರೂ ಕರ್ನಾಟಕಕ್ಕೆ ತೊಂದರೆ ಇಲ್ಲ. ವಿಪರೀತ ಮಳೆ ಆಗುತ್ತೆ. ಸ್ವಾಮಿ, ಇತ್ತೀಚಿನ ರಾಜಕೀಯ ಬಗ್ಗೆ ಯಾಕಪ್ಪ ಕೂಡ ಒಳ್ಳೆ ಸಂದರ್ಭದಲ್ಲಿ ಯಾಕೆ ಕೇಳ್ತೀಯ? ಅಮೆರಿಕ ಮೂಲಕ ಸ್ಯಾಮ್ಸಂಗ್ ಸಂಸ್ಥೆಯಿಂದ ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಷನ್ ಘಟಕ ಸ್ಥಾಪನೆಗೆ ಜಿಲ್ಲೆಯಲ್ಲಿ 100 ಎಕರೆಗೂ ಹೆಚ್ಚಿನ ಸರ್ಕಾರಿ ಭೂಮಿ ಲಭ್ಯವಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ಕೆಆರ್ ರವೀಂದ್ರ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಂಡ್ಯ ತಾಲೂಕಿನ ಕೊತ್ತತ್ತಿ ಹೋಬಳಿಯ ರಾಗಿಮುದ್ದನಹಳ್ಳಿ ಗ್ರಾಮದ ಸರ್ವೆ ನಂಬರ್ 81ರಲ್ಲಿ 118 ಎಕರೆ 31 ಗುಂಟೆ, ಇದಕ್ಕೆ ಹೊಂದಿಕೊಂಡಂತೆ ಶ್ರೀರಂಗಪಟ್ಟಣ ತಾಲೂಕಿನ ಕೆ ಶೆಟ್ಟಹಳ್ಳಿ 2ರ ಹೋಬಳಿಯ ಸಿದ್ದಾಪುರ ಗ್ರಾಮದಲ್ಲಿ ಸರ್ಕಾರಿ ಗೋಮಾಳದ ಜಮೀನಿದೆ ಎಂದರು. ಇದರಲ್ಲಿ ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಷನ್ ಘಟಕ ಸ್ಥಾಪನೆಗೆ ಬೇಕಾದ 100 ಎಕರೆಗೂ ಹೆಚ್ಚಳ ಭೂಮಿ ದೊರೆಯಲಿದೆ ಎಂದರು. ಜಿಲ್ಲೆಯ ಪಾಂಡವಪುರ, ಕೆಆರ್ಪೇಟೆ, ಶ್ರೀರಂಗಪಟ್ಟಣ, ಮಳವಳ್ಳಿ, ನಾಗಮಂಗಲ ತಾಲೂಕುಗಳಲ್ಲಿ ಸಾವಿರಾರು ಎಕರೆಯ ಖಾಲಿ ಭೂಮಿ ಇದೆ. ಜಿಲ್ಲೆಯಲ್ಲಿ ಒಟ್ಟು 90,000 ಎಕರೆಗೂ ಹೆಚ್ಚು ಗೋಮಾಳದ ಭೂಮಿ ಇದೆ. ಆದರೆ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಕಚ್ಚಾಟದಿಂದಾಗಿ ಮಂಡ್ಯ ಜಿಲ್ಲೆ ಕೈಗಾರಿಕೆಯಿಂದ ವಂಚಿತವಾಗಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ನಂಬರ್ 93ರಲ್ಲಿ 113 ಎಕರೆ ಸರ್ಕಾರಿ ಜಮೀನು ಲಭ್ಯ ಇರುವ ಬಗ್ಗೆ ನಾನು ದಾಖಲೆಗಳ ಸಮೇತ ಸರ್ಕಾರಕ್ಕೆ ಬರೆದಿದ್ದೆ. ಅದೇ ರೀತಿ ಪತ್ರಿಕಾಗೋಷ್ಠಿಯಲ್ಲೂ ಕೂಡ 100 ಎಕರೆ ಇಲ್ಲಿ ಲಭ್ಯ ಇದೆ ಅಂತೇಳಿ ಹೇಳಿದ್ದೆ. ಯಾಕೆ ಅಂತೇಳಿದ್ರೆ ರಾಗಿಮುದ್ದಳ್ಳಿ ಮತ್ತು ಸಿದ್ದಾಪುರ ಗ್ರಾಮದ ಈ ಎರಡೂ ಸರ್ವೆ ನಂಬರ್ಲಿರ್ತಕ್ಕಂಥ ಸರ್ಕಾರಿ ಜಮೀನು ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಗೆ ಹೊಂದ್ಕೊಂಡಂತ ಇದ್ದು, ಇಲ್ಲಿ ಕಾವೇರಿ ನೀರು ಮತ್ತು ತೂಬಿನಕೆರೆ ವಿದ್ಯುತ್ ಕೇಂದ್ರ ಇದ್ದುದರಿಂದ ಇಲ್ಲಿ ವಿದ್ಯುತ್ ಸೌಲಭ್ಯ ಮತ್ತು ಕಾವೇರಿ ನೀರಿನ ಸೌಲಭ್ಯ ಮತ್ತು ಮೈಸೂರು ಏರ್ಪೋರ್ಟ್ ಇರೋದ್ರಿಂದ ಅಲ್ಲಿಯ ಸೌಲಭ್ಯಗಳು ಇಲ್ಲಿ ಇರೋದ್ರಿಂದ ಇಲ್ಲಿ ಕೈಗಾರಿಕೆ ಮಾಡಿ ಅಂತೇಳಿದ್ವಿ. ಈ ದೃಷ್ಟಿನಲ್ಲಿ KIDBಯಿಂದನೂ ಕೂಡ ಸರ್ಕಾರದಿಂದನೂ ಕೂಡ ಇದನ್ನು ಸ್ವಾಧೀನಕ್ಕೆ ತಗೊಳ್ಬೇಕು ಅಂತೇಳಿ 18/1/2026ರಲ್ಲಿ ಮಂಡ್ಯ ಇದು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಇವರಿಗೆ ಪತ್ರವನ್ನು ಕೂಡ ಬರೆದಿದ್ದರು. ಅದರಂತೆ KIDBನ ವಿಶೇಷ ಜಿಲ್ಲಾಧಿಕಾರಿಗಳು ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ಇಲ್ಲಿ ಜಮೀನು ಇರ್ತಕ್ಕಂಥದ್ದನ್ನ ಲಭ್ಯ ಇರ್ತಕ್ಕಂಥದ್ದನ್ನ KIDBಗೆ ಹಸ್ತಾಂತರ ಮಾಡಿ ಅಂಥೇಳಿ ಅವರು ಪತ್ರ ಬರೆದಿದ್ದರು. ಅದು ಆಧಾರದ ಮೇಲೆ ಮಂಡ್ಯ ತಹಸೀಲ್ದಾರ್ ಅವರು ಡಾಕ್ಯುಮೆಂಟ್ಸ್ ಇದರಲ್ಲಿ
30/12/2025 ನಮ್ಮ ಇದ್ರ ಮೇಲೆ ಒಂದು ವರದಿಯನ್ನು ಕೊಡ್ತಾರೆ. ಏನು ರಾಗಿ ಮುದ್ನಳ್ಳಿ ಸರ್ವೆ ನಂಬರ್ 81ರಲ್ಲಿ ಏನು ಒಟ್ಟು 118 ಎಕರೆ 31 ಕುಂಟೆ ಇದ್ದು ಅದರಲ್ಲಿ ಖಾಸಗಿ ವ್ಯಕ್ತಿಗಳಿಗೆ ವಿಸ್ತೀರ್ಣ 25 ಎಕರೆ 18 ಕುಂಟೆ ಜಮೀನು ಮಂಜೂರಿ ಮಾಡಲಾಗಿರುತ್ತದೆ ಮತ್ತು ಸಾರ್ವಜನಿಕ ಸ್ಮಶಾನಕ್ಕೆ 1 ಎಕರೆ ಜಮೀನು ಕಾಯ್ದಿರಿಸಲಾಗಿರುತ್ತದೆ ಮತ್ತು ಗಣಿ ಉದ್ದೇಶಕ್ಕೆ 20 ಎಕರೆ 22 ಕುಂಟೆ ಜಮೀನನ್ನು ಗುತ್ತಿಗೆ ನೀಡಲಾಗಿರುತ್ತದೆ. ಲಭ್ಯವಿರುವ ದಾಖಲಾತಿಯಂತೆ ಉಳಿಕೆ ವಿಸ್ತೀರ್ಣ 71 ಎಕರೆ 31 ಕುಂಟೆ ಜಮೀನು ಇದ್ದು ನಮೂನೆ 53-57ರಲ್ಲಿ 7 ಅರ್ಜಿಗಳು ಸ್ವೀಕೃತವಾಗಿದ್ದು ವಿಸ್ತೀರ್ಣ 11 ಎಕರೆ ಹಾಗೂ ಸದರಿ ಜಾಗವು ಒತ್ತುವರಿಯಾಗಿದ್ದು ಬೆಟ್ಟ ಗುಡ್ಡ ಹಳ್ಳಗಳಿಂದ ಕೂಡಿರ್ತದೆ ಅಂತ ವರದಿಯನ್ನು ಕೊಟ್ಟಿದ್ದಾರೆ ತಹಸೀಲ್ದಾರ್ ಅವರು. ಇಲ್ಲಿ 90 ಇದಾದ ಮೇಲೆ ಸಿದ್ದಾಪುರ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಶ್ರೀರಂಗಪಟ್ಟಣ ತಹಸೀಲ್ದಾರ್ ಅವರು 2/1/2020ರಲ್ಲಿ ಏನು RTC ಅಂತೆ ವಿಸ್ತೀರ್ಣ ಉಳಿಕೆ ಗೋಮಾಳ 21 ಎಕರೆ 22 ಕುಂಟೆ ಲಭ್ಯ ಇದೆ ಅಂತ ಹೇಳಿದ್ದಾರೆ. ಆಕಾರ ಬಂದಂತೆ 33.28 ಕುಂಟೆ, ಅದರಲ್ಲಿ 21 ಎಕರೆ 22 ಕುಂಟೆ ಉಳಿಕೆ ವಿಸ್ತೀರ್ಣ RTC ಅಂತ ವಿಸ್ತೀರ್ಣ ಇದೆ ಅಂತ ಹೇಳಿದ್ದಾರೆ. ಮತ್ತು ಸರ್ಕಾರದ ವಿವಿಧ ಯೋಜನೆಗಳಿಗೆ ಮಂಜೂರಿ ಕಾಯ್ದಿರಿಸಿರುವ ಅಂದರೆ ಇಲಾಖೆಗಳಿಗೆ 4 ಎಕರೆ 30 ಕುಂಟೆ ಇದೆ. ಒಟ್ಟು ಇಲ್ಲಿ ಎರಡೂ ಸೇರಿ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವು ಇದೇ ಮೇ 7ರಂದು ಪಟ್ಟಣದಲ್ಲಿ ಆಯೋಜಿಸಲಾಗಿದ್ದು, ಕಾರ್ಯಕ್ರಮದ ಪೂರ್ವ ಸಿದ್ಧತೆಗಳ ಬಗ್ಗೆ ಚರ್ಚಿಸಲು ಇದೇ ಏಪ್ರಿಲ್ 28ರಂದು ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ಪಟ್ಟಣದ TAPCMS ರೈತ ಸಭಾಂಗಣದಲ್ಲಿ ಮಾಜಿ ಸಚಿವ CS ಪುಟ್ಟರಾಜುರವರ ಅಧ್ಯಕ್ಷತೆಯಲ್ಲಿ JDS ಪಕ್ಷದ ಕಾರ್ಯಕರ್ತರ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿದೆ ಎಂದು JDS ಪಕ್ಷದ ತಾಲೂಕು ಅಧ್ಯಕ್ಷ SA ಮಲ್ಲೇಶ್ ತಿಳಿಸಿದರು. ಮಾಜಿ ಸಚಿವ CS ಪುಟ್ಟರಾಜುರವರ ನಿವಾಸದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, JDS ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಹಾಗೂ ಮಾಜಿ ಸಚಿವ CS ಪುಟ್ಟರಾಜುರವರ ನೇತೃತ್ವದಲ್ಲಿ ಮೇ 7ರಂದು ನಡೆಯಲಿರುವ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ನಡೆಸಿ JDS ಪಕ್ಷದ ಹಿರಿಯರು ಹಾಗೂ ಯುವ ಘಟಕದ ಕಾರ್ಯಕರ್ತರಲ್ಲಿ ವಿಶ್ವಾಸ ಮೂಡಿಸುವ ಉದ್ದೇಶ ಇದಾಗಿದ್ದು, ಕಾರ್ಯಕರ್ತರೊಂದಿಗೆ ನಮ್ಮ ಪಕ್ಷ ಸದಾ ಜೊತೆಯಲ್ಲಿರುತ್ತದೆ ಎಂದರು. ಪತ್ರಿಕಾ ಮಾಧ್ಯಮದ ಮಿತ್ರರೇ ಹಾಗೂ ಇಲ್ಲಿ ಸೇರಿರುವಂಥ ನಮ್ಮ ಜನತಾದಳದ ಎಲ್ಲ ಮುಖಂಡರುಗಳೇ, ಈಗಾಗಲೇ ಉದ್ದೇಶವನ್ನು ಸ್ಪಷ್ಟಪಡಿಸಿದ್ದಾರೆ ಅಧ್ಯಕ್ಷರು ಮತ್ತು ನಮ್ಮ ಮನ್ಮೂಲ ನಿರ್ದೇಶಕರಾದಂಥ ಶಿವಕುಮಾರ್ ಅವರು ಉದ್ದೇಶವನ್ನು ಸ್ಪಷ್ಟಪಡಿಸಿದ್ದಾರೆ. ತಾವು ಈಗಾಗಲೇ ನೋಡ್ತಾ ಇದ್ದೀರಿ, ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಕಾಂಗ್ರೆಸ್ ವಿರುದ್ಧವಾದ ಅಲೆ ಯಾವ ರೀತಿ ಬೀಸ್ತಾ ಇದೆ ಅಂತೇಳಿ. ಇತ್ತೀಚೆಗೆ ಮುಕ್ತಾಯಗೊಂಡ ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳ ಇದರ ಎಲೆಕ್ಷನ್ನಲ್ಲಿ ಇನ್ನೂ ಒಂದು ಹಂತ ಬಾಕಿ ಇದೆ. ಬಹಳ ಹೆಚ್ಚಿನ ಮತದಾನ ಆಗಿದೆ. ಅದು ಜನತಾದಳ ಒಂದಿಗೆ ಇರುವಂಥ NDA ಪರವಾಗಿ ಆ ಮತದಾನ ಆಗಿದೆ ಅನ್ನೋದು ಸಮೀಕ್ಷೆಯನ್ನು ಬಿಟ್ಟಿಲ್ಲ. ಆದರೂ ಕೂಡ ಎಲ್ಲರ ಒಂದು ನಿರೀಕ್ಷೆ ಆ ರೀತಿ ಇದೆ. ಅಂದರೆ ಒಟ್ಟಾರೆ ದೇಶದಲ್ಲಿ, ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಕಾಂಗ್ರೆಸ್ ವಿರುದ್ಧವಾದ ಅಲೆ ಮತ್ತು ಮೋದಿಯವರ ನೇತೃತ್ವದ ಸರ್ಕಾರದ ಪರವಾದ ಅಲೆ ಈ ದೇಶದಲ್ಲಿ ಬೆಳೀತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಪಾಂಡುಪುರ ವಿಧಾನಸಭಾ ಕ್ಷೇತ್ರದಲ್ಲಿ, ಬೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ನಾಯಕರಾದ CS ಪುಟ್ಟರಾಜು ನೇತೃತ್ವದಲ್ಲಿ ಜನತಾದಳ ಬಹಳ ಯಶಸ್ವಿಯಾಗಿ ಸಂಘಟನೆಯನ್ನು ಮಾಡ್ಕೊಂಡು ಬಂದಿದೆ. ಅದಕ್ಕೆ ಸಾಕ್ಷಿಯಾಗಿ ಇತ್ತೀಚೆಗೆ ನಡೆದಂಥ ಎಲ್ಲ ಸ್ಥಳೀಯ ಚುನಾವಣೆಗಳಲ್ಲಿ, ಸಂಘ ಸಂಸ್ಥೆ ಚುನಾವಣೆಗಳಲ್ಲಿ ಜನತಾದಳ ಜಯಬೇರಿಯನ್ನು ಬಾರಿಸಿದೆ. ಈ ಜಿಲ್ಲೆಯಲ್ಲೂ ಕೂಡ ಕುಮಾರಸ್ವಾಮಿ ಅವರು ಮಂತ್ರಿಗಳಾದ ಮೇಲೆ ಒಂದು ಹೊಸ ಹುರುಪು ಈ ಜಿಲ್ಲೆಯಲ್ಲಿ ಬಂದಿದೆ. ಹಿಂದೆ ಯಾವ MP ಗಳು ಕೆಲಸ ಮಾಡಿದಂಥ ರೀತಿಯಲ್ಲಿ, ಅದ್ಭುತವಾದ ರೀತಿಯಲ್ಲಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಅವರು ಯಾವ ರೀತಿ ಕೆಲಸ ಮಾಡಿದ್ದಾರೆ, ಅದರ ಪ್ರಯೋಜನ ಏನು ಅನ್ನೋದು ಗೊತ್ತಾಗಲು ಸ್ವಲ್ಪ ಕಾಲ ಕಳೆಯುತ್ತೆ. ಇಂಥ ಸುಭದ್ರವಾದ ಒಂದು ಹಿನ್ನೆಲೆಯಲ್ಲಿ
ನಿಖಿಲ್ ಕುಮಾರಸ್ವಾಮಿ. ಮನ್ಮೂಲ್ ನಿರ್ದೇಶಕ ಸಿ ಶಿವಕುಮಾರ್ ಮಾತನಾಡಿ, ಜನರೊಂದಿಗೆ ಜನತಾದಳ ಕಾರ್ಯಕ್ರಮವು ಮಂಡ್ಯ ಜಿಲ್ಲೆಯ ಬಹುತೇಕ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ನಡೆದಿದೆ. ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮೇ 7ರಂದು ನಡೆಯಲಿರುವ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಎಲ್ಲ ಮಾಜಿ ಸಚಿವರು, ಹಾಲಿ ಶಾಸಕರು, ಮಾಜಿ ಶಾಸಕರು, ಪಕ್ಷದ ಜಿಲ್ಲಾ ಅಧ್ಯಕ್ಷರು, ಮುಖಂಡರು ಭಾಗವಹಿಸಲಿದ್ದಾರೆ ಎಂದರು. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ 25ನೇ ವರ್ಷದ ಬೆಳ್ಳಿ ಹಬ್ಬದ ಒಂದು ಸಂಭ್ರಮವನ್ನು ಸಭೆಯಲು ವಿಶೇಷವಾಗಿ ನಮ್ಮ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಕಾರ್ಯಕರ್ತರ ಬಂಧುಗಳೊಂದಿಗೆ ಬೆರೆಯೋದಕ್ಕೆ ಬರ್ತಾ ಇದ್ದಾರೆ. ಆ ಸಭೆಗೆ ಎಲ್ಲ ನಮ್ಮ ರಾಜ್ಯದ ಎಲ್ಲ ಶಾಸಕರು ಮತ್ತು ನಮ್ಮ ವಿಧಾನ ಪರಿಷತ್ ಸದಸ್ಯರು ಹಾಗೂ ನಮ್ಮ ಮುಖಂಡರುಗಳು ಕೂಡ ಬರ್ತಾರೆ. ಜೊತೆಗೆ ನಮ್ಮ ಮಾಜಿ ಸಚಿವರಾದಂಥ ಶ್ರೇಷ್ಠ ರಾಜಪ್ಪನವರ ನೇತೃತ್ವದಲ್ಲಿ ನಮ್ಮ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂಥ ಮಲ್ಲೇಶ್ವರವರ ಒಂದು ಅಧ್ಯಕ್ಷತೆಯಲ್ಲಿ ನಾವು 28ನೇ ತಾರೀಕು ಮಂಗಳವಾರ TAPCMS ಸಭಾಂಗಣದಲ್ಲಿ 10 ಗಂಟೆಗೆ ಒಂದು ಪೂರ್ವಭಾವಿ ಸಭೆಯನ್ನು ನಾವು ಕರೆದಿದ್ದೇವೆ. ಆ ಸಭೆಗೆ ವಿಶೇಷವಾಗಿ ನಾವು ಈ ದಿನದಿಂದಲೇ ನಿಮ್ಮ ಪತ್ರಿಕಾ ಪ್ರಕಟಣೆ ಮೂಲಕ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರು, VSSN ಅಧ್ಯಕ್ಷರು, ನಮ್ಮ ಟೌನ್ ಪಂಚಾಯತಿಯ ಸಂಬಂಧಪಟ್ಟಾಗಿರ್ಬೋದು, ಜೊತೆಗೆ PLD ಬ್ಯಾಂಕು, TAPCMS ಎಲ್ಲ ಸಂಘ ಸಂಸ್ಥೆಯ ಎಲ್ಲ ಡೈರೆಕ್ಟರ್ಗಳ ಒಂದು ನಿರ್ದೇಶನದೊಂದಿಗೆ ಎಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲ ಮುಖಂಡರುಗಳನ್ನ ಕರೆದು ಹೊತ್ತು ಯಾವ ರೀತಿ ನಾವು ಸಭೆಗಳನ್ನು ಮಲ್ಲೇಶಣ್ಣವರು ಹೇಳಿದ ನಮ್ಮ ಅಧ್ಯಕ್ಷರು ಹೇಳಿದ ರೀತಿ ಒಂದು ಭಾಳ ವಿಶೇಷವಾಗಿ ನಮ್ಮ ಪಾಂಡವಪುರದಲ್ಲೂ ಪಾಂಡವರು ಬಂದು ಹೋದಂಥ ಸ್ಥಳದಲ್ಲಿ ನಿಖಿಲ್ ಕುಮಾರಸ್ವಾಮಿ ಬರ್ತಾ ಇರೋದ್ರಿಂದ ಆ ಸಭೆಗೆ ಹೆಚ್ಚಿನ ವಿಶೇಷವಾಗಿ ಯುವಕರನ್ನ ಕರೆತರುವಂಥದ್ದು ಮತ್ತು ನಮ್ಮ ತಾಯಂದ್ರನ್ನ ಕರೆದು ಅವ್ರಿಗೂ ಕೂಡ ಆಶೀರ್ವಾದ ಮಾಡಿಸುವಂಥದ್ದು ನಿಖಿಲ್ ಕುಮಾರಸ್ವಾಮಿ ಆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಕಾರ್ಯಕರ್ತರು ಬಂಧುಗಳನ್ನ ಸೇರಿಸೋದಕ್ಕೆ ನಾವೆಲ್ಲ ಹೆಚ್ಚಿನ ಜವಾಬ್ದಾರಿ ತಗೋಬೇಕಾಗ್ತದೆ ಅಂತ ಹೇಳ್ತಾ ಪೂರ್ವಭಾವಿ ಸಭೆಗೆ ನಮ್ಮ ಪತ್ರಿಕಾ ಪ್ರಕಟಣೆ ಮೂಲಕ ಎಲ್ಲರಿಗೂ ಮತ್ತೊಮ್ಮೆ ಮನವಿ ಮಾಡ್ತೇವೆ. ಆ ಸಭೆಗೆ ಈಗ ನಾವೆಲ್ಲ ಕೂತಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಅವರೆಲ್ಲರಿಗೂ ಫೋನ್ ಮುಖಾಂತರ ಇರ್ಬೋದು, ಎಲ್ಲರಿಗೂ ಕೂಡ ನಾವು ಕರೆಯುವಂಥ ಕಾರ್ಯಕ್ರಮವನ್ನು. ಸುದ್ದಿಗೋಷ್ಠಿಯಲ್ಲಿ ಚಿಕ್ಕಾಡೆ ಗಿರೀಶ್, ರಾಮಕೃಷ್ಣೇಗೌಡ, ಪುಟ್ಟಸ್ವಾಮಿಗೌಡ, ಗಿರೀಶ್, ಆರ್ ಸೋಮಶೇಖರ್, ಚಂದ್ರು, ನಿಂಗೇಗೌಡ, ರಾಧಾಕೃಷ್ಣ ಮುಂತಾದವರಿದ್ದರು. ರಾಜ್ಯದ ಗ್ರಾಮ ಪಂಚಾಯಿತಿಗಳಲ್ಲಿನ ಕುಡಿಯುವ ನೀರು ಸರಬರಾಜು ಘಟಕ ಮತ್ತು ಬೀದಿ ದೀಪಗಳ ವಿದ್ಯುತ್ ಬಾಕಿಯನ್ನು ರಾಜ್ಯ ಸರ್ಕಾರವೇ ಭರಿಸಬೇಕು ಎಂದು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷ ಕಾಡಶೆಟ್ಟಿಹಳ್ಳಿ ಸತೀಶ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿಗಳಲ್ಲಿ 2015ರಿಂದ ಬಾಕಿ ಇರುವ ಹಣವನ್ನು 2024ರ ಖಾತರೀಕರಣದ ಮೂಲಕ ತಿಳುವಳಿ ಮಾಡುವಂತೆ ಹಣಕಾಸು ಆಯೋಗ ಆದೇಶ ನೀಡಿದೆ. ಆದರೂ ಜಿಲ್ಲಾ ಪಂಚಾಯತ್ ಇದರ ಇತ್ಯರ್ಥಕ್ಕೆ ಮುಂದಾಗಿಲ್ಲ ಎಂದು ಆರೋಪಿಸಿದರು. ಗ್ರಾಮಗಳಿಗೆ ಕುಡಿಯುವ ನೀರಿನ ಕೊಳವೆ ಬಾವಿ ಕೊರೆಸಿದ ಜಿಲ್ಲಾ ಪಂಚಾಯತ್ ವಿದ್ಯುತ್ ಸಂಪರ್ಕ ಮಾಡಿಸಿಕೊಂಡು ಗ್ರಾಮಗಳಿಗೆ ಕುಡಿಯುವ ನೀರಿನ ಸರಬರಾಜು ಮಾಡ್ತಾ ಇದೆ. ಆದರೆ ವಿದ್ಯುತ್ ಜಾಗೃತ ದಳದವರು ಗ್ರಾಮ ಪಂಚಾಯಿತಿಗಳಿಗೆ ದಂಡ ವಿಧಿಸಿದ್ದಾರೆ ಎಂದು ದೂರಿದರು. ಇವತ್ತು ಯಾವುದೇ ಗ್ರಾಮ ಪಂಚಾಯಿತಿಗಳನ್ನು ನೋಡಿದಂಥ ಸಂದರ್ಭದೊಳಗಡೆ ಪಂಚಾಯಿತಿಗಳು ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಆರ್ಥಿಕ ಮುಗ್ಗಟ್ಟನ್ನು, ಅದರಲ್ಲೂ ವಿದ್ಯುತ್ ಶಕ್ತಿ ಬಿಲ್ಗಳಿಗೆ ಸಂಬಂಧಪಟ್ಟಂತೆ ಎದುರಿಸ್ತಾ ಇರೋದು ಗಮನಿಸ್ತೇವೆ. ಮಂಡ್ಯದಲ್ಲಿ ಈ ವಿಚಾರವಾಗಿ ಭಾಳ ದೊಡ್ಡ ಒಂದು ಪ್ರಕ್ರಿಯೆ ನಡೆದಿದೆ ಈಗಾಗಲೇ. ಅಂದರೆ ಆಲ್ಮೋಸ್ಟ್ ಎಲ್ಲ ಪಂಚಾಯಿತಿಗಳಿಗೆ PDOಗಳಿಗೆ ಒಂದು ನೋಟಿಸ್ನ ಕೊಟ್ಟಿದ್ದಾರೆ, ಕೆಲವೊಂದು ಹಣವನ್ನು ವಸೂಲು ಮಾಡಿದ್ದಾರೆ. ಏನಂದರೆ ಪಂಚಾಯಿತಿಗಳು ಅನಧಿಕೃತವಾಗಿ ಎಲೆಕ್ಟ್ರಿಸಿಟಿ ಕನೆಕ್ಷನ್ಸ್ನ ತೆಗೆದುಕೊಂಡು ಉಪಯೋಗಿಸ್ತಿದ್ದಾರೆ ಅಂತ ಹೇಳಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪ್ನಿಯ ಜಾಗೃತ ದಳದವರು ಎಲ್ಲರಿಗೂ ನೋಟಿಸ್ ಕೊಟ್ಟಿರೋದನ್ನು ತಮಗಾಲೇ ಹಿಂದೆಲ್ಲ ಅನೇಕ ಸತಿ ನಿಮ್ಮ ಗಮನಕ್ಕೆ ಬಂದಿರ್ಬೋದು. ಕೆಲವ್ರ ಮೇಲೆ ಅದನ್ನು ಹಣವನ್ನು ವಸೂಲು ಮಾಡಿದ್ದಾರೆ. ಇಲ್ಲಿ ನಾನು ಪಂಚಾಯಿತಿ ಒಕ್ಕೂಟದ ರಾಜ್ಯಾಧ್ಯಕ್ಷನಾಗಿ ಇಲ್ಲಿ ಆಡಳಿತವನ್ನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. ಯಾವುದೇ ಕುಡಿಯುವ ನೀರಿನ ಘಟಕಗಳನ್ನು ಅನುಷ್ಠಾನ ಮಾಡುವ ಸಂಪೂರ್ಣ ಜವಾಬ್ದಾರಿ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993 ಪ್ರಕಾರ ಅದು ಜಿಲ್ಲಾ ಪಂಚಾಯತಿಗೆ ಸೇರಿದ್ದು. ಗ್ರಾಮ ಪಂಚಾಯಿತಿಗಳು ಜಿಲ್ಲಾ ಪಂಚಾಯಿತಿಗಳಾಗಲಿ ಅಥವಾ MLA ಅವರ ಗ್ರ್ಯಾಂಟ್ಸಿಂದ ಆಗಲಿ, ತಾಲೂಕು ಪಂಚಾಯಿಂದ ಆಗಲಿ, MP ಗ್ರ್ಯಾಂಟ್ಸಿಂದ ಆಗಲಿ ಅವರು ಅನುಷ್ಠಾನ ಮಾಡಿದ್ರೆ ಕುಡಿಯೋ ನೀರಿನ ಘಟಕನ ಅದನ್ನು ಅವ್ರು ಹ್ಯಾಂಡ್ ಓವರ್ ಮಾಡಿದ ಮೇಲೆ ಅದನ್ನು ನಿರ್ವಹಣೆ ಮಾಡೋದು. ಇನ್ಮೇಲೆ ರಿಪೇರಿಗೆ ಬಂದರೆ ರಿಪೇರಿ ಮಾಡಿಸೋದು, ನೀರು ಬಿಡಿಸೋದು, ನೀರನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು, ಟ್ಯಾಂಕ್ಗಳು ಕ್ಲೀನ್ ಮಾಡೋದು, ಈ ಥರದ ನಿರ್ವಹಣೆ ಜವಾಬ್ದಾರಿ ಮಾತ್ರ ಗ್ರಾಮ ಪಂಚಾಯಿತಿಗಳಿಗೆ ಸೇರಿದೆ. ಇಲ್ಲಿ ಏನಾಗಿದೆ, ಅನೇಕ ಯೋಜನೆಗಳನ್ನು ಜಿಲ್ಲಾ ಪಂಚಾಯಿತಿಗಳ ಮೂಲಕ ಅನುಷ್ಠಾನ ಮಾಡ್ತಾರೆ. MLA ಗ್ರ್ಯಾಂಟ್ಸಲ್ಲಿ ಬೋರ್ ಕೊರೆಸ್ತಾರೆ, ಊರಿಗೇನೋ ಸಮಸ್ಯೆ ಅಂತ ಹೇಳಿದಾಗ MP ಗ್ರ್ಯಾಂಟ್ಸಲ್ಲಿ ಕೊರೆಸ್ತಾರೆ. ಆದರೆ ಆ ಯೋಜನೆಯನ್ನು ಪರಿಪೂರ್ಣವಾಗಿ ಕಂಪ್ಲೀಟ್ ಮಾಡಲ್ಲ, ಬೋರ್ ಕೊರೆಸ್ತಾರೆ, ಬಿಟ್ಬಿಡ್ತಾರೆ. ಆ ಊರಲ್ಲಿ ಯಾವುದೋ ಒಂದು ಕುಡಿಯೋ ನೀರಿನ ಸಮಸ್ಯೆಯನ್ನು ಕಾರಣಕ್ಕೆ ಬೋರ್ ಕೊರೆಸಿರ್ತಾರೆ. ಇಮಿಡಿಯೇಟಾಗಿ ಅದಕ್ಕೆ ಮೋಟ್ರ್ ಬಿಡುವಂಥದ್ದು,
ಅದಕ್ಕೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಡಿಸುವಂಥದ್ದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಗೆ, ಜಿಲ್ಲಾ ಪಂಚಾಯತ್ ಅಡಿಯಲ್ಲಿರುವಂಥ ಇಲಾಖೆಗೆ ಜವಾಬ್ದಾರಿ ಆಗಿರ್ತದೆ. ಆದರೆ ಆ ಪ್ರಾಜೆಕ್ಟ್ ಅವ್ರು ಕಂಪ್ಲೀಟ್ ಮಾಡೋದೇ ಇಲ್ಲ. ಸಮಸ್ಯೆಗೋಸ್ಕರ ಕೊರೆದಂಥ ಬೋರ್ಗೆ ಕೊನೆಗೆ ಆ ನೀರನ್ನು ವಿತರಣೆ ಮಾಡುವ ನೇರವಾದ ಒಂದು ಜವಾಬ್ದಾರಿ ಮತ್ತು ತುಂಬ ಹತ್ತಿರದಲ್ಲಿರುವ ಗ್ರಾಮದ ಸರ್ಕಾರವಾಗಿ ಪಂಚಾಯತಿಗಳ ಮೇಲೆ ಅದರ ಒತ್ತಡ ಬೀಳುತ್ತೆ. ಆ ಸಂದರ್ಭದೊಳಗಡೆ ಅನಿವಾರ್ಯವಾಗಿ ಆ ವಿದ್ಯುತ್ ಸಂಪರ್ಕವನ್ನು ತೆಗೆದುಕೊಂಡು ನೀರನ್ನು ವಿತರಣೆ ಮಾಡುವಂಥ ಕೆಲಸ ಆಗ್ತದೆ. ಆಗ ಬಂದು ವಿಜಿಲೆನ್ಸ್ನವ್ರು ಬಂದ್ಬಿಡೋದು, ಯಾರೋ ದೂರು ಕೊಟ್ಟರು ಅಂತ ಹೇಳಿ ಇವರು ಕದ್ದು ನೀರು ಕೊಡ್ತಿದ್ದಾರೆ, ಹೊಡಿತಾ ಇದ್ದಾರೆ, ನೀರನ್ನ ವಿದ್ಯುತ್ ಶಕ್ತಿ ಬಳಸ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಎಲ್ಲರಿಗೂ ರಿಕವರಿ ಆಲ್ಮೋಸ್ಟ್ ಎಲ್ಲ ಪಂಚಾಯತಿಗಳಲ್ಲಿ ಇದೆ. 300 ಚಿಲ್ಲರೆ ಪಂಚಾಯತಿಗಳಲ್ಲಿ 380 PDO ಪ್ರಕರಣಗಳನ್ನು PDOಗಳ ಮೇಲೆ ದಾಖಲೆ ಮಾಡಿದ್ದಾರೆ ಇವತ್ತು ಪಂಚಾಯತಿಗಳ ಮೇಲೆ. 4 ವರ್ಷದಿಂದ ನಡೀತಿದೆ. ನಾನು ಪ್ರಶ್ನೆ ಮಾಡ್ತೀನಿ, ಇಲ್ಲಿ ಜಿಲ್ಲಾ ಪಂಚಾಯತ್ ವ್ಯವಸ್ಥೆ ಏನು ಮಾಡ್ತಿದೆ? ತಮ್ಮ ಜವಾಬ್ದಾರಿ ಅಲ್ವಾ ಅದನ್ನು ಅನುಷ್ಠಾನ ಮಾಡಬೇಕಾದ್ದು? ನೀವೊಂದು ಕೊಳವೆ ಬಾವಿ ಕೊರೆಸಿದ ಮೇಲೆ ಅದಕ್ಕೆ ಮೋಟ್ರು ವ್ಯವಸ್ಥೆ ಮಾಡುವಂಥದ್ದು, ವಿದ್ಯುತ್ ಶಕ್ತಿ ಸಂಪರ್ಕ ಕೊಡಿಸೋದು ತಮ್ಮ ಜವಾಬ್ದಾರಿ. ಗೋಷ್ಠಿಯಲ್ಲಿ ಒಕ್ಕೂಟ ರಾಜ್ಯ ಸಂಚಾಲಕ ನಾಗೇಶ್, ಜಿಲ್ಲಾಧ್ಯಕ್ಷ ಪ್ರದೀಪ್ ಕುಮಾರ್, ಚಾಮರಾಜು, ಸುವರ್ಣ, ಅರ್ಪಿತಾ, ಕೆಂಪರಾಜು ಇದ್ದರು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ವತಿಯಿಂದ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಪಾಂಡವಪುರ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದ ಆರಂಭಕ್ಕೂ ಮುನ್ನ ಮಹಾತ್ಮ ಗಾಂಧೀಜಿ ಹಾಗೂ ಅಬ್ದುಲ್ ನಜೀರ್ ಸಾಬ್ ಅವರ ಭಾವಚಿತ್ರಗಳಿಗೆ ಪುಷ್ಪ ನಮನ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಇಒ ವೀಣಾರವರು 1993ರ ಏಪ್ರಿಲ್ 24ರಂದು ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಯಾದ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಈ ದಿನವನ್ನು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿವಸವಾಗಿ ಆಚರಿಸಲಾಗುತ್ತಿದೆ ಎಂದು ತಿಳಿಸಿದರು. ಸಂವಿಧಾನದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ವಿಶೇಷ ಸ್ಥಾನಮಾನ ನೀಡಿರುವುದು ಗ್ರಾಮ ಮಟ್ಟದಲ್ಲಿ ಸ್ವಯಂ ಆಡಳಿತವನ್ನು ಬಲಪಡಿಸುವ ಉದ್ದೇಶದಿಂದ ಆಗಿದೆ ಎಂದು ತಿಳಿಸಿದರು. ಪಂಚಾಯತ್ ದಿವಸವನ್ನ ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಸ್ವರಾಜ್ಯವನ್ನ, ಅದರ ಮಹತ್ವವನ್ನ ಜನರಿಗೆ ತಿಳಿಸುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನ ಮಾಡುವಂಥದ್ದು. ನೆಕ್ಸ್ಟ್, ಗ್ರಾಮ ಪಂಚಾಯತ್ ಸಂಸ್ಥೆಗಳನ್ನ, ಏನು ಪಂಚಾಯತ್ ರಾಜ್ ಸಂಸ್ಥೆಗಳನ್ನ ಸಶಕ್ತಗೊಳಿಸುವಂಥದ್ದು, ಗ್ರಾಮ ಪಂಚಾಯತಿಗಳಾಗ್ಬೋದು, ತಾಲೂಕ್ ಪಂಚಾಯತಿಗಳಾಗ್ಬೋದು, ಜಿಲ್ಲಾ ಪಂಚಾಯತಿಗಳನ್ನ ನಾವು ಅದನ್ನ ಸಶಕ್ತಗೊಳಿಸುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ನೆಕ್ಸ್ಟ್, ಇದನ್ನ ನಾವು ಯಾರಿಗೊಂದು ಕಾರ್ಯಕ್ರಮನ ಪ್ರತಿ ವರ್ಷ ಮಾಡುವಂತ. ನಂತರ ಮಾತನಾಡಿದ ಸರ್ಕಾರಿ ನೌಕರ ಸಂಘದ ತಾಲೂಕು ಅಧ್ಯಕ್ಷ ಕೆಂಪೇಗೌಡ, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಗ್ರಾಮ ಮಟ್ಟದಲ್ಲಿ ಬಲಪಡಿಸುವುದು ಅತ್ಯಂತ ಅಗತ್ಯ. ಮಹಾತ್ಮ ಗಾಂಧೀಜಿಯವರ ಕನಸಿನಂತೆ ಹಳ್ಳಿಗಳ ಉದ್ಧಾರವಾಗದ ಹೊರತು ದೇಶ ಉದ್ಧಾರವಾಗುವುದಿಲ್ಲ ಎಂಬ ಸಂದೇಶವನ್ನು ನಾವು ಅನುಷ್ಠಾನಗೊಳಿಸಬೇಕಿದೆ ಎಂದು ತಿಳಿಸಿದರು. ಗ್ರಾಮದ ಜನರ ಅಭಿವೃದ್ಧಿಗೆ ಮತ್ತು ಅವರೆಲ್ಲರ ಶ್ರೇಯೋಭಿವೃದ್ಧಿಗಾಗಿ ಒಂದು ಸ್ಥಳೀಯ ಆಡಳಿತ ವ್ಯವಸ್ಥೆ ಇರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ತಿದ್ದುಪಡಿಯನ್ನು ಮಾಡಿರುವ ಉದ್ದೇಶ. ನಿಮಗೆಲ್ಲ ಗೊತ್ತಿದೆ, ಮಹಾತ್ಮ ಗಾಂಧೀಜಿಯವರ ಒಂದು ಕನಸೇನಾಗಿತ್ತು ಅಂದರೆ ಹಳ್ಳಿಗಳ ಉದ್ಧಾರ ಆಗದ ಹೊರತು ದೇಶ ಉದ್ಧಾರ ಆಗಲ್ಲ ಅನ್ನೋದು ಅವ್ರ ಮನಸ್ಸಿನಲ್ಲಿತ್ತು. ಅವರ ಒಂದು ಆಲೋಚನೆ ಕೂಡ ಅದೇ ರೀತಿ ಇತ್ತು. ಆದ್ದರಿಂದ ಹಳ್ಳಿಗಳ ಉದ್ಧಾರ ಆಗಬೇಕು, ಗ್ರಾಮ ಮಟ್ಟದಲ್ಲಿ ಗ್ರಾಮದ ಜನತೆಯ ಅಭಿವೃದ್ಧಿ ಆದರೆ ಮಾತ್ರ ದೇಶ ಅಭಿವೃದ್ಧಿ ಆಗುತ್ತೆ ಅನ್ನೋ ಭಾವನೆ ಅವರನ್ನು ಹೊಂದಿದ್ರು. ಆ ನಿಟ್ಟಿನಲ್ಲಿ ಸ್ವರಾಜ್ಯ, ಗ್ರಾಮ ಮಟ್ಟದಲ್ಲಿ ಸ್ವರಾಜ್ಯ ಕಲ್ಪನೆಗಳಿರಬೇಕು. ಎಲ್ಲ ಗ್ರಾಮೀಣ ಪ್ರದೇಶದ ಎಲ್ಲ ಜನರು ಕೂಡ ಈ ಒಂದು ಸರ್ಕಾರದಲ್ಲಿ ಭಾಗಿಯಾಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಆ ಒಂದು ಕಲ್ಪನೆ ನೀರ್ಕಂಡಿದ್ರು. ಅದು ಇವತ್ತು ಸಾಕಾರಗೊಂಡಿದೆ. ನಾವೆಲ್ಲರೂ ಕೂಡ ಏನು ಈ ದಿನ ನಾವೆಲ್ಲ ಸೇರಿದ್ದೀವಿ, ನಾವೆಲ್ಲರೂ ಕೂಡ ಈ ದಿವಸವನ್ನ ಆಚರಣೆ ರೀತಿ ಮಾಡ್ತಾ ಇದ್ದೀವಿ. ಅಲ್ಲದೆ ತಾವು ಗ್ರಾಮ ಮಟ್ಟದಲ್ಲಿ ನಮ್ಮ ಮಕ್ಕಳ ಗ್ರಾಮ ಸಭೆಗಳನ್ನು ಕೂಡ ನೀವು ಮಾಡ್ತಾ ಇದ್ದೀರಿ. ನಮ್ಮ ಸರ್ಕಾರಿ ಶಾಲೆಗಳ ಮಕ್ಕಳೆಲ್ಲ ಕರೆಸಿ ಗ್ರಾಮ ಸಭೆ ಮಾಡಿ, ಮಕ್ಕಳ ಸ್ನೇಹಿಯಾದ ಗ್ರಾಮ ಸಭೆಯಲ್ಲಿ ನಮ್ಮ ಮಕ್ಕಳಿಗೆ ಬಹುಮಾನ ವಿತರಣೆ ಇರ್ಬೋದು, ಮತ್ತೆ ಅಲ್ಲಿ ಚೆನ್ನಾಗಿ ಓದುವಂತ ವಿದ್ಯಾರ್ಥಿಗಳಿಗೆ ಗಣಿತದಲ್ಲಿ ಮತ್ತೆ ಕನ್ನಡದಲ್ಲಿ ಓದುವಂತ ವಿದ್ಯಾರ್ಥಿಗಳಿಗೆ ತಾವುಗಳು ಬಹುಮಾನವನ್ನು ಕೂಡ ನೀಡ್ತಾ ಇದ್ದೀರಿ. ನಿಜವಾಗ್ಲೂ ಪ್ರಶಂಸನೀಯವಾದದ್ದು. ಅಲ್ಲದೆ ಜೊತೆಗೆ ತಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಗ್ರಾಮ ಮಟ್ಟದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದ ಅಧಿಕಾರಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ ದೇವೇಗೌಡ, ವಿನೋದ್, ಮಂಜುನಾಥ್, PDO ಕುಮಾರ್, ರಫೀಕ್ ಸೇರಿದಂತೆ ಅನೇಕ ಅಧಿಕಾರಿಗಳು ಭಾಗವಹಿಸಿದರು. ತಾಲೂಕು ಮಟ್ಟದ ಅಧಿಕಾರಿಗಳು, ಪಟ್ಟಣ ಪಂಚಾಯತಿ ಆಡಳಿತ ಸಿಬ್ಬಂದಿ ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಬುದ್ಧ ಭಾರತ ಫೌಂಡೇಶನ್ ವತಿಯಿಂದ ಮೇ 1ರಂದು ಶ್ರೀರಂಗಪಟ್ಟಣ ತಾಲೂಕಿನ ನೇರಲೆಕೆರೆ ಗ್ರಾಮದಲ್ಲಿರುವ ಬುದ್ಧ ಭಾರತ ಫೌಂಡೇಶನ್ ಆವರಣದಲ್ಲಿ ಬೌದ್ಧ ಪೂರ್ಣಿಮೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಫೌಂಡೇಶನ್ನ ಅಧ್ಯಕ್ಷ ಜೆ ರಾಮಯ್ಯ ತಿಳಿಸಿದರು.
ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬುದ್ಧರ ತತ್ವಗಳನ್ನು ರಾಜ್ಯದ ಜನತೆಗೆ ಹಾಗೂ ರಾಷ್ಟ್ರಕ್ಕೆ ಪುನರ್ ಪರಿಚಯ ಮಾಡುವ ಸಂಬಂಧ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಕಲ್ಹರಪುರ ಮಹದೇವ ಅವರು ಬುದ್ಧರ ತತ್ವ ವಿಚಾರಗಳನ್ನು ತಿಳಿಸಲಿದ್ದಾರೆ. ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯಿತಿ ಸಿಇಒ, ಎಸ್ಪಿ, ಪ್ರಗತಿಪರ ಚಿಂತಕರು, ಸಂಘಟನೆಗಳ ಮುಖಂಡರು, ಬೌದ್ಧ ಧರ್ಮ ಅನುಯಾಯಿಗಳು, ಅಂಬೇಡ್ಕರ್ ಅಭಿಮಾನಿಗಳು, ಇನ್ನಿತರ ದಾರ್ಶನಿಕ ವ್ಯಕ್ತಿಗಳ ಅನುಯಾಯಿಗಳು ಸೇರಿದಂತೆ ಹಲವು ಗಣ್ಯರು ಭಾಗವಹಿಸುವರು ಎಂದು ಹೇಳಿದರು. ನೇರ್ಲಿಕೆರೆ ಗ್ರಾಮದಲ್ಲಿ ನಾವು ವಿಶ್ವಮೈತ್ರಿ ಬೌದ್ಧ ಧಮ್ಮ ಧ್ಯಾನ ಕೇಂದ್ರ ಅಂತ ನಾವು ಮಾಡಿದ್ದೀವಿ. ಅದು 3ನೇ ತಾರೀಕು 2ನೇ ತಿಂಗಳು 2026ರಂದು ಮಾನ್ಯ ನಿರ್ಮಲಾನಂದನಾಥ ಸ್ವಾಮೀಜಿಗಳ ಮೂಲಕ ಮತ್ತು ನಮ್ಮ ಇತರ ಸ್ವಾಮೀಜಿಗಳು, ನಿಶ್ಚಲಾನಂದ ಸ್ವಾಮೀಜಿಗಳು ಮತ್ತು ಮನೋರಕಿತ ಭಾಂತೆ ಅಂತೇಳಿ ಮತ್ತು ನಮ್ಮ ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ಮೂಲಕ ಉದ್ಘಾಟನೆ ಆಯಿತು. ಆ ಉದ್ಘಾಟನೆ ಆದ ನಂತರ ಅಲ್ಲಿ ಒಂದು ಮಕ್ಕಳಿಗೆಲ್ಲ ವೈಜ್ಞಾನಿಕ ಮತ್ತು ವೈಚಾರಿಕ ತಿಳುವಳಿಕೆ ನೀಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ವಿ. ಅನಂತರ ಅಲ್ಲಿ ಒಂದು ಆರೋಗ್ಯ ತಪಾಸಣಾ ಆರೋಗ್ಯ ತಪಾಸಣಾ ಶಿಬಿರನೂ ಸಹ ನಾವು ಮಾಡಿ 3 ಕಾರ್ಯಕ್ರಮಗಳು ಮಾಡಿ ನಮ್ಮ ಸಂಸ್ಥೆಗೆ ಒಂದು ಘನತೆ ಮತ್ತು ಗೌರವನ ಹೆಚ್ಚಿದ್ದೀವಿ. ಮುಂದುವರೆದು ಈಗ ಮೇ 1ಕ್ಕೆ ಇಡೀ ಪ್ರಪಂಚ ನಮ್ಮ ರಾಜಗೌಡ ಹೇಳ್ದಂಗೆ ಏಷ್ಯಾದ ಬೆಳಕು ಅಂತ ಕರೀತಾರೆ ಭಗವಾನ್ ಗೌತಮ್ ಬುದ್ಧರನ್ನ. ಇವತ್ತು ಇಡೀ ಪ್ರಪಂಚ ಇಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಪ್ರತಿ ಜೀವಿನೂ ಒಂದಲ್ಲ ಒಂದು ಥರದಲ್ಲಿ ಯುದ್ಧದ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಅದು ಒಂದು ಶಾಂತಿಯ ನೆಲೆಬೀಡು ಅಥವಾ ಶಾಂತಿಯ ದೇಶ ಅಂತೇನಾರ ಇದ್ದರೆ ಇಡೀ ವಿಶ್ವದಲ್ಲಿ ಅದು ಭಾರತ. ಅಂತ ಭಾರತದಲ್ಲಿ ಹುಟ್ಟಿದಂಥ ಗೌತಮ್ ಬುದ್ಧರನ್ನ ಮತ್ತೊಮ್ಮೆ ಜನರ ಮನ ಮತ್ತು ಮನೆಗೆ ಕೊಂಡೋಗಬೇಕು. ಆ ಮೂಲಕ ಆ ಒಂದು ಆ ಥೀಮ್ ಏನಿತ್ತು, ಆ ತತ್ವ ಸಿದ್ಧಾಂತಗಳೇನಿತ್ತು ಅದನ್ನು ಮತ್ತೆ 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 ಪುನಃಸ್ಥಾಪನೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ನೇರ್ಲಿಕೆರೆನಲ್ಲಿ ಮೇ 1ರಂದು 2570ನೇ ವೈಶಾಖ ಬುದ್ಧ ಪೂರ್ಣಿಮೆ ದಿನವನ್ನು ಆಚರಿಸ್ತಾ ಇದ್ದೀವಿ. ಈ ಆಚರಣೆಯ ಸಂಬಂಧ ಜಿಲ್ಲಾಡಳಿತ ಮತ್ತು ಪ್ರಗತಿಪರ ಸಂಘಟನೆಗಳು, ಮುಖಂಡರುಗಳು, ನಮ್ಮ ಸ್ಥಳೀಯ ನಮ್ಮ ಗ್ರಾಮಗಳಲ್ಲಿ ವಾಸವಾಗಿರ್ತಕ್ಕಂಥ ಯುವಕರು, ಯುವತಿಯರು, ಮಹಿಳೆಯರು, ಪ್ರಗತಿಪರ ಸಂಘಟನೆಗಳ ನೇತಾರರು ಅಥವಾ ಮುಖ್ಯಸ್ಥರು ಎಲ್ಲರೂ ಸಹ ಆ ಕಾರ್ಯಕ್ರಮಕ್ಕೆ ಬರಬೇಕು. ಆ ಕಾರ್ಯಕ್ರಮ ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಒಂದು ಅರ್ಧ ಗಂಟೆ ಮಾತ್ರ ಇರುತ್ತೆ. ಅಲ್ಲಿ ಒಂದು ಶಾಂತಿಯ ಮಂತ್ರ ಪಠಿಸ್ತಕ್ಕಂಥ ಒಂದು ಪ್ರಾರ್ಥನೆ ಇರುತ್ತೆ ಮತ್ತು ಬುದ್ಧರ ಬಗ್ಗೆ ಒಂದಷ್ಟು ವಿಚಾರಗಳ ವಿನಿಮಯ ಇರುತ್ತೆ. ಮತ್ತು ವಿಚಾರ ಮಂಡನೆ ಮಾಡ್ತಕ್ಕಂಥ ವ್ಯಕ್ತಿಗಳಿರ್ತಾರೆ. ಮತ್ತು ಅಲ್ಲಿ ಬಂದಂಥವ್ರಿಗೆ ಒಂದು 500 ಜನಕ್ಕೆ ಲಘು ಉಪಹಾರದ ವ್ಯವಸ್ಥೆನ ಮಾಡಿದ್ದೀವಿ. ಈಗ ಬೇಸಿಗೆ ಆಗಿರೋದ್ರಿಂದ ನಮಗೂ ನಿಮಗೂ ಎಲ್ರಿಗೂ ಸಹ ಅಲ್ಲಿ ಉತ್ತಮವಾದಂಥ ಒಂದು ಮಜ್ಜಿಗೆ ಮತ್ತು ಪಾನಕನೂ ಸಹ ನಾವು ಕೊಡಬೇಕು ಅನ್ನೋ ತೀರ್ಮಾನ ಮಾಡಿದ್ದೀವಿ. ಈ ಸಂಬಂಧ ನಾವು ನಮ್ಮ ಅಂತರಾಳದ ಫೀಲಿಂಗ್ಸ್ ಏನಿದೆ ಅದನ್ನು ನಿಮ್ಮ ಮೂಲಕ ಹೇಳ್ಕೊಂಡ್ರೆ ಮತ್ತಷ್ಟು ಮಗದಷ್ಟು ಒಂದಷ್ಟು ಪ್ರಚಾರ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಪ್ರೆಸ್ ಮೀಟ್ನ ಮಾಡ್ತಾಯಿದ್ದೀವಿ. ತಾವು ದಯಮಾಡಿ ಬುದ್ಧರ ಶಾಂತಿ, ಕರುಣೆ, ಮಮತೆ, ಮೈತ್ರಿ, ಪ್ರೀತಿ, ಸಹೋದರತ್ವ, ಸಹಬಾಳ್ವೆ. ಗೋಷ್ಠಿಯಲ್ಲಿ ಕನ್ನಡ ಪರ ಹೋರಾಟಗಾರ ರಾಜುಗೌಡ, ಮಿಥುನ್, ಅಮ್ಜದ್ ಪಾಷಾ, ಅಶೋಕ್, ಪ್ರಶಾಂತ್, ಸ್ವಾಮಿ ಇತರರಿದ್ದರು. ಶ್ರೀರಂಗಪಟ್ಟಣದಲ್ಲಿ ನಿಮಿಷಾಂಬಾ ದೇವಿ ವರ್ಧಂತಿ ವಿಜೃಂಭಣೆಯಿಂದ ನಡೆಯಿತು. ಅಮ್ಮನ ವರ್ಧಂತಿ ಹಿನ್ನೆಲೆಯಲ್ಲಿ ದೇಗುಲಕ್ಕೆ ಭಕ್ತ ಸಾಗರ ಹರಿದು ಬಂದಿತ್ತು. ಮುಂಜಾನೆಯಿಂದಲೇ ದೇವಿಗೆ ವಿಶೇಷ ಪೂಜಾ ಕೈಂಕರ್ಯವನ್ನು ಹಮ್ಮಿಕೊಳ್ಳಲಾಗಿತ್ತು. ಸ್ವರ್ಣ ಪುಷ್ಪ, ಕನಕಾಭಿಷೇಕ ಸೇರಿ ವಿವಿಧ ಬಗೆಯ ಅಭಿಷೇಕವನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ತಹಶೀಲ್ದಾರ್ ಚೇತನ, ಇನ್ಸ್ಪೆಕ್ಟರ್ ಬಿಜಿ ಕುಮಾರ್ ಸೇರಿದಂತೆ ಹಲವರು ದೇವಿಯ ದರ್ಶನ ಪಡೆದರು. ಕಾವೇರಿ ಲೋಕಪಾವನ್ಯಾಃ ಸಂಗಮ ಕ್ಷೇತ್ರ ಸುಸ್ಥಿತೆ ಶ್ರೀಚಕ್ರರಾಜಸಹಿತೆ ನಿಮಿಷಾಂಬಾದಿ ಮಹೋತ್ಸತೆ ಭಗವತಿಯ ಸನ್ನಿಧಿಯಲ್ಲಿ ವೈಶಾಖ ಶುದ್ಧ ದಶಮಿಯ ನಿಮಿತ್ತ ನಿನ್ನೆ ದಿವಸ 128 ಕಲಶಗಳ ಕಲಶಸ್ಥಾಪನೆ, ಆವಾಹನೆ, ಎಲ್ಲ ದೇವತೆಗಳ ಆವಾಹನೆಗಳು, ಹಾಗೆಯೇ ಮಹಾಪೂಜೆ, ಅಷ್ಟಾವಧಾನ ಸೇವೆ, ದುರ್ಗಾ ಸಪ್ತಶತಿ ಪಾರಾಯಣ ಮೊದಲಾದಂತಹ ಎಲ್ಲ ಸೇವೆಗಳು ನಿನ್ನೆ ನಡೆದಿವೆ. ಇವತ್ತಿನ ದಿವಸ ನಿಮಿಷಾಂಬ ಹೋಮ, ಹಾಗೆಯೇ ಪೂರ್ಣಾವತಿ ಆದ ನಂತರ ಸುತ್ತಲೂ ದಿಗ್ಬಲಿ, ಹಾಗೆಯೇ 151 ಲೀಟರ್ ಹಾಲು, ಈ ಥರ ಮಹಾಭಿಷೇಕ ಸೇವೆ, ಪಂಚಾಮೃತಾಭಿಷೇಕ ಸೇವೆ, ಹಾಗೆಯೇ 128 ಕಲಶಗಳ ಅಭಿಷೇಕ ನಡೆಯಿತು. ಹಾಗೆ ವಿಶೇಷವಾಗಿ 108 ಸುವರ್ಣ ಪುಷ್ಪಗಳಿಂದ ಕನಕಾಭಿಷೇಕ ಸೇವೆ ಕೂಡ ಇವತ್ತಿನ ದಿವಸ ನಡೆದಿದೆ. ಭಗವತಿಯ ಸನ್ನಿಧಿಯಲ್ಲಿ ಇವೆಲ್ಲ ಮಧ್ಯಾಹ್ನ ಈ ಮಹಾಪೂಜಾದಿಗಳು ಈಗ ನಡೆಯುತ್ತೆ. ಮಹಾಪೂಜೆಯ ನಂತರ ಸಾಯಂಕಾಲ ವಿಶೇಷವಾಗಿ ಕಾವೇರಿ ಪೂಜೆ, ಹಾಗೆಯೇ
ಊರೊಳಗೆಲ್ಲ ಉತ್ಸವ ಹೋಗುತ್ತೆ. ಹಾಗೆಯೇ ವಿಶೇಷವಾಗಿ ಕಾರ್ಯಕ್ರಮದೊಂದಿಗೆ ಇವತ್ತು ಸಾಯಂಕಾಲ ಮುಕ್ತಾಯ ಆಗುತ್ತೆ. ದೇಗುಲಕ್ಕೆ ಬಂದ ಭಕ್ತರಿಗೆ ಪ್ರಸಾದ ವಿನಿಯೋಗವನ್ನು ವಿತರಿಸಲಾಯಿತು. ಸಂಜೆ ಗ್ರಾಮದಲ್ಲಿ ದೇವಿಯ ಉತ್ಸವ ಮೂರ್ತಿ ಮೆರವಣಿಗೆಯನ್ನು ಸಹ ನಡೆಯಲಾಯಿತು. ಮದ್ದೂರು ನಗರದ ತಾಲೂಕು ಕಚೇರಿ ಆವರಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ತಾಲೂಕು ಅಧ್ಯಕ್ಷ ಮಣಿಗೆರೆ ರಾಮಚಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ತಾಲೂಕು ಕಚೇರಿಯಲ್ಲಿ ಎನ್ಡಿಎ ಸಿಬ್ಬಂದಿ ಸ್ಮಿತಾ ಕರ್ತವ್ಯ ಲೋಪ ಎಸಗಿದ್ದು ಕೂಡಲೇ ಅವರನ್ನು ವಜಾಗೊಳಿಸಿ ಹಾಗೂ ತಾಲೂಕು ಕಚೇರಿಯಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಸರಿಯಾದ ಸಮಯಕ್ಕೆ ಆಗುತ್ತಿಲ್ಲ, ಸಕಾಲದಲ್ಲಿ ಇಂತಿಷ್ಟು ದಿನದೊಳಗೆ ಕೆಲಸಗಳು ಆಗಬೇಕು ಎಂದು ಸರ್ಕಾರವೇ ನಮೂದಿಸಿದರೂ ಕೂಡ ಅದನ್ನು ಸರ್ಕಾರಿ ಅಧಿಕಾರಿಗಳು ಪಾಲಿಸುತ್ತಿಲ್ಲ. ಇದರ ಬಗ್ಗೆ ಶಿಸ್ತು ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಸಂಘಟನೆಯಿಂದ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಕಚೇರಿಯ ಸಿಬ್ಬಂದಿಯ ಸೇವಾವಹಿ ನವೀಕರಣದ ವಿಳಂಬ ನೀತಿ ಮತ್ತು ಕರ್ತವ್ಯ ಲೋಪ ಎಸಗಿರುವಂಥ SDS ಸ್ಮಿತಾ ಅವರ ಬಗ್ಗೆ ಕಾನೂನು ಕ್ರಮವನ್ನು ತಗೊಳ್ಬೇಕು ಅಂತ ಮಾನ್ಯ ತಾಲೂಕು ಆಡಳಿತಾಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ತಮ್ಮದೇ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಿರ್ತಕ್ಕಂಥ ಸಂಜಯ್ MS ರವರ ಸೇವಾವಾಹಿಗೆ ತನ್ನ ಮಗನಾದ ದರ್ಶು ಅವ್ರನ್ನ ಹೆಸರನ್ನು ಸೇರಿಸಿ ಅಂತೇಳಿ ರೂಪ ಅನ್ನೋರು ಒಂದು ವರ್ಷದಲ್ಲಿ ಅರ್ಜಿಯನ್ನು ಕೊಟ್ಟಿದ್ದಾರೆ. ಆದರೂ ಉದ್ದೇಶಪೂರ್ವಕವಾಗಿ ಒಂದು ವರ್ಷ ಅರ್ಜಿ ಕೊಟ್ಟರೂ ಸಹ ಅದಕ್ಕೆ ಯಾವುದೇ ಉತ್ತರ ಇಲ್ಲ. ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಅದನ್ನು ಕೇಳಿದಾಗ ಯಾಕೆ ನೀವು ಈ ಅರ್ಜಿಗೆ ಉತ್ತರವನ್ನು ನೀಡಿಲ್ಲ, ಈ ಥರ ವಿಳಂಬವನ್ನು ಮಾಡ್ತಾ ಇದ್ದೀರಿ, ಕಾನೂನನ್ನು ಉಲ್ಲಂಘನೆ ಮಾಡ್ತಾ ಇದ್ದೀರಿ ಅಂತ ನಾವು ತಹಸೀಲ್ದಾರರವರಿಗೆ ಬಂದು ಮನವಿಯನ್ನು ಸಲ್ಲಿಸ್ತೀವಿ. ಒಂದು ವರ್ಷ ಆದರೂ ಸಹ ಅವರು ಯಾವುದೇ ಉತ್ತರವನ್ನು ಕೊಟ್ಟಿರಲ್ಲ. ನಾವು ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಎಚ್ಚರಿಕೆಯನ್ನು ನೀಡಿದಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, SRನ ಯಾವುದೇ ಒಂದು ಕರ್ನಾಟಕ ನಾಗರಿಕ ಸೇವಾ ನಿಯಮದ ಅಡಿ ಯಾವುದೇ ಒಂದು ಅಧಿಕಾರಿಗಳ SR ಸರ್ವಿಸನ್ನು ರಿಜಿಸ್ಟರನ್ನು ಮೇಂಟೈನ್ ಮಾಡ್ತಕ್ಕಂಥ ಹಾಗೂ ನವೀಕರಣಗೊಳಿಸ್ತಕ್ಕಂಥ ಕಾರ್ಯನಿರ್ವಹಿಸ್ತಕ್ಕಂಥ ಹಕ್ಕು. ಬಳಿಕ ಗ್ರೇಡ್ 2 ತಹಶೀಲ್ದಾರ್ ಸೋಮಶೇಖರ್ ಅವರಿಗೆ ಮನವಿ ಸಲ್ಲಿಸಿ ಕೂಡಲೇ ಸಿಬ್ಬಂದಿಗಳಿಗೆ ತಮ್ಮ ತಪ್ಪುಗಳನ್ನು ಸರಿಪಡಿಸಿಕೊಳ್ಳುವಂತೆ ತಿಳಿಯಲಿ ಎಂದು ಎಚ್ಚರಿಕೆ ನೀಡಿದರು. ಈ ವೇಳೆ ರಕ್ಷಣಾ ವೇದಿಕೆಯ ನೂರಾರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಇದು ಬಾಂಧವ್ಯಗಳ ಬೆಸುಗೆ,